ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅನ್ನನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಪ್ರಿಯರೇ, ನಾವು ಸಾಮಾನ್ಯವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲರೂ ಕೂಡ ಪ್ರತಿ ದಿವಸ ಪ್ರಾರ್ಥನೆ ಮಾಡುತ್ತೇವೆ. ಕೆಲವರು 2 ಆವರ್ತಿ ಪ್ರಾರ್ಥನೆ ಮಾಡುತ್ತಾರೆ, ಕೆಲವರು 3 ಆವರ್ತಿ ಪ್ರಾರ್ಥನೆ ಮಾಡುತ್ತಾರೆ, ಇನ್ನ ಕೆಲವು ಗಂಟೆಗಳ ಸಮಯ ಪ್ರಾರ್ಥನೆಯಲ್ಲೇ ಇರುತ್ತಾರೆ. ಆದರೆ ನಿಜವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ದೇವರಲ್ಲಿ ಒಂದು ನಂಬಿಕೆಯನ್ನು ಇಟ್ಟಿದ್ದೇವಾ? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿ ನೋಡಿಕೊಳ್ಳಬೇಕು. ದೇವರಾತ್ಮನ ಹೇಳ್ತಾ ಇದ್ದಾನೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ನೀವು ಯಾವುದನ್ನಾದರೂ ಬೇಡಿಕೊಳ್ಳ್ರಿ, ಅದು ಯಾವುದೇ ಆಗಿರುವುದು, ನೀವು ಬೇಡಿಕೊಂಡರೆ ಅದೆಲ್ಲವೂ ದೇವರು ನಿಮಗೆ ಒದಗಿಸುವವನಾಗಿದ್ದಾನೆ. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳುತ್ತೇನೆ. ಯಾಕೋಬನು ಎನ್ನುವಂತ ಒಬ್ಬ ಮನುಷ್ಯನಿದ್ದನು. ಯಾಕೋಬನು ಎಂಬುದಾಗಿ ಆತನ ಹೆಸರು. ಆ ಹೆಸರಿಗೆ ಮೋಸಗಾರನು ಎಂಬುದಾಗಿ ಅರ್ಥವಿತ್ತು. ಆತನು ದೇವರಿಗಾಗಿ ಒಂದು ದಿವಸ ಏನ್ ಮಾಡ್ತಾನೆ, ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುತ್ತಾನೆ. ದೇವರೇ, ನನ್ನ ಹೆಸರನ್ನ ಬದಲಾಯಿಸದ ಹೊರತು, ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೃಢ ನಿರ್ಧಾರವನ್ನ ತೆಗೆದುಕೊಂಡು ಆತನು ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಆತನು ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಆತನು ಏನ್ ಮಾಡ್ತಾನಂದ್ರೆ ಪ್ರಾರ್ಥನೆ ಮಾಡ್ತಾನೆ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾನೆ. ಕೊನೆಗೆ ದೇವರು ಆತನಿಗೆ ಹಿಡಿದು ಬಂದು ಆತನ ಹೆಸರನ್ನ ಇಸ್ರಾಯೇಲ್ ಎಂಬುದಾಗಿ ಮಾರ್ಪಡಿಸುತ್ತಾನೆ. ಇಸ್ರಾಯೇಲ್ ಅಂದರೆ ಆಶೀರ್ವದಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ. ಪ್ರಿಯರೇ, ನೋಡ್ರಿ, ಒಂದು ಕಾಲದಲ್ಲಿ ಆತನ ಹೆಸರು ಮೋಸಗಾರನು, ಆದರೆ ಒಂದು ಸಮಯ ಬಂತು, ಆತನ ಹೆಸರು ಏನಾಗಿ ಬದಲಾವಣೆ ಆಯಿತು? ಆಶೀರ್ವಾದ, ಇಸ್ರಾಯೇಲ್ ಎಂಬುದಾಗಿ ಮಾರ್ಪಾಡಾಯಿತು. ಇವತ್ತಿನ ದೇಶಗಳಲ್ಲಿ ಶ್ರೀಮಂತ ದೇಶ ಎಂಬುದಾಗಿ ನಾವು ನೋಡೋದಾದ್ರೆ, ಇಡೀ ವಿಶ್ವದಲ್ಲೇ ಶ್ರೀಮಂತ ದೇಶ ಎಂಬುದಾಗಿ ನೋಡೋದಾದ್ರೆ ಅದು ಇಸ್ರಾಯೇಲ್ ಪಟ್ಟಣ. ಅಲ್ಲಿಯವರೆಗೂ ಇಸ್ರಾಯೇಲ್ ಎಂಬುದಾಗಿ ಒಂದು ದೇಶನೇ ಇರಲಿಲ್ಲ ಪ್ರಿಯರೇ. ಅದಾದ ಮೇಲೆ ಇಸ್ರಾಯೇಲ್ ಎಂಬುದಾಗಿ ಒಂದು ದೇಶವನ್ನೇ ಉಂಟಾಯಿತು. ನೋಡ್ರಿ, ಒಬ್ಬ ಮನುಷ್ಯನ ಹೆಸರು ಒಂದು ದೇಶದ ಹೆಸರಾಗಿ ಮಾರ್ಪಾಡಾಯಿತು. ಎಂಥ ಒಂದು ಆಶೀರ್ವಾದ, ಎಂಥ ಒಂದು ಆಶ್ಚರ್ಯ, ಎಂಥ ಒಂದು ಅದ್ಭುತ ನೋಡಿದ್ರಲ್ಲ. ಅದೇ ರೀತಿಯಲ್ಲಿ ನೀವು ಕೂಡ ದೇವರನ್ನ ಹಿಡ್ಕೋಬೇಕು, ದೇವರ ಪಾದದಲ್ಲಿ ಕುಳಿತುಕೊಳ್ಳಬೇಕು. ಯಾವ ರೀತಿಯಲ್ಲಿ ಅಂದ್ರೆ, ದೇವರು ನನ್ನನ್ನು ಆಶೀರ್ವದಿಸದ ಹೊರತು, ನನ್ನ ಜೀವಿತದ ಕಥೆಯನ್ನು ಬದಲಾಯಿಸಿದ ಹೊರತು ನಾನು ದೇವರ ಪಾದವನ್ನು ಬಿಡನು ಎಂಬಂತ ದೃಢ ನಿರ್ಧಾರದಲ್ಲಿ ಕೂತುಕೊಳ್ಳಬೇಕು. ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಯಾಬೇಚನು ಎಂಬುದಾಗಿ ಒಬ್ಬ ಮನುಷ್ಯನಿದ್ದನು. ಆತನು ಬಹಳ ದುಃಖದ ಪುತ್ರನು. ಆತನು ಹುಟ್ಟುವಾಗಲೇ ಆತನ ತಾಯಿ ಆತನನ್ನ ದುಃಖದಲ್ಲಿ ಎತ್ತಲು ಹೆರಿಗೆಯನ್ನ ಮಾಡಿದ್ದಳು. ಆತನಿಗೆ ಯಾಬೇಚನು ಎಂಬುದಾಗಿ ಹೆಸರಿಟ್ಟಳು. ಪ್ರಿಯರೇ, ಯಾಬೇಚನು ಎಂಬುದಾಗಿ ನೋಡೋದಾದ್ರೆ ಆತನು ದುಃಖದ ಪುತ್ರನು ಎಂಬುದಾಗಿ ಅರ್ಥ. ಪ್ರಿಯರೇ, ಆತನೇನ್ ಮಾಡ್ತಾನೆ, ಒಂದು ದಿವಸ ದೃಢ ನಿರ್ಧಾರವನ್ನು ತೆಗೆದುಕೊಂಡು ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾನೆ. ದೇವರೇ, ನನ್ನ ಹೆಸರನ್ನ ಬದಲಾಯಿಸು, ನನ್ನ ಸ್ಥಳವನ್ನು ವಿಸ್ತಾರ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾನೆ. ದೇವರು ಯಾಬೇಚನ ಪ್ರಾರ್ಥನೆಯನ್ನ ಕೇಳಿ ಆತನ ವಿಶ್ವಾಸಕ್ಕೆ, ಆತನ ನಂಬಿಕೆಗೆ ಮೇಲೆ ಆತನು ಕೇಳಿದ್ದನ್ನು ದೇವರು ಆಶೀರ್ವದಿಸಿಬಿಟ್ರು. ದೇವರು ಬರೀ ಯಾಬೇಚನ ಹೆಸರನ್ನ ಮಾತ್ರ ಬದಲಾಯಿಸಲಿಲ್ಲ, ಬದಲಾಗಿ ಆತನ ಪ್ರಾಂತ್ಯವನ್ನ, ಅಂದರೆ ಆತನ ಸ್ಥಳವನ್ನ ಕೂಡ ವಿಸ್ತಾರ ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿಯೂ ಅನೇಕ ದುಃಖದಲ್ಲಿ ನೀವಿದ್ದೀರಾ. ನಿಮ್ಮನ್ನು ಕೂಡ ಅನೇಕರು ನೋಡಿ ನೀವು ಶಕುನಿಗಳು ಎಂಬುದಾಗಿ ಹೇಳ್ತಾ ಇದ್ದಾರಾ? ಭಯಪಡಬೇಡ್ರಿ. ದೇವರ ಸಮ್ಮುಖದಲ್ಲಿ ನೀವು ಕೂತುಕೊಂಡು ಪ್ರಾರ್ಥಿಸುವುದಾದ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದ್ರೆ, ಏನು ಬೇಕಾದ್ರೂ ಕೇಳಿಕೊಳ್ಳ್ರಿ, ಅದನ್ನು ದೇವರು ಕೊಟ್ಟೇ ಕೊಡುತ್ತಾನೆ ರೀ. ಪ್ರಿಯರೇ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ಅದಕ್ಕೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ನೀನು ಮೊರೆ ಇಟ್ಟು ಕರೆದರೆ ಹೀಗೋ ಇದ್ದೇನೆ ಅಂತ ಹೇಳಿ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಪ್ರಿಯರೇ,
ಈ ಲೋಕದಲ್ಲಿ ಯಾರು ಕೂಡ ನಾವು ಮೊರೆ ಇಟ್ಟು ಕರೆದಾಗ ನಮ್ಮನ್ನ ಕಿವಿ ಕೇಳಿಸ್ಕೊಳ್ದಂಗೆ ಓಡೋಗ್ಬಿಡ್ತಾರೆ. ಆದರೆ ಯೇಸು ಕ್ರಿಸ್ತನ ಅಂತ ದೇವರಿಲ್ಲ. ನಮ್ಮ ಮೊರೆಗೆ ಕಿವಿ ಕೊಡುವವನು, ನಮ್ಮ ಕರೆಗೆ ಆತನು ಉತ್ತರಿಸುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗೆ, ನಮ್ಮ ಕಣ್ಣೀರನ್ನ ಆತನು ನೋಡಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನ ಆತನು ನೋಡಿದ್ದಾನೆ, ನಮ್ಮ ವ್ಯಸನವನ್ನು ಆತನು ನೋಡಿದ್ದಾನೆ, ನಮ್ಮ ಪರಿಸ್ಥಿತಿಗಳನ್ನು ಆತನು ನೋಡಿದ್ದಾನೆ. ಆದ್ದರಿಂದ ಪ್ರಿಯರೇ, ಯಾವ ರೀತಿಯಲ್ಲಿ ಯಾಬೇಚನ ಒಂದು ಆಶೀರ್ವಾದವಾಗಿ ಮಾರ್ಪಡಿಸಿದ್ರು, ಯಾವ ರೀತಿಯಲ್ಲಿ ಯಾಕೋಬರನ್ನ ಆಶೀರ್ವಾದವಾಗಿ ಮಾರ್ಪಡಿಸಿದ್ರು, ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿಯೂ ದೇವರು ನಿನ್ನನ್ನ ಆಶೀರ್ವಾದವಾಗಿ, ಇನ್ನೊಬ್ಬರಿಗೆ ಆಶ್ಚರ್ಯವಾಗಿ ನಿನ್ನನ್ನು ಕೂಡ ಮಾರ್ಪಡಿಸಲಿಕ್ಕೆ ಆತನಿಗೆ ಶಕ್ತಿ ಉಂಟು. ಆತನು ಸರ್ವಶಕ್ತನು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಎಂಬ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ ದೈವಿಕ ಕೃಪೆಯಾಗಿ ಸ್ತೋತ್ರ. ವಾಕ್ಯ ಕೇಳುತ್ತಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ನಿಮ್ಮಲ್ಲಿ ನಂಬಿಕೆ ಇಟ್ಟುವಂತೆ ಸ್ವಾಮಿ, ನಿಮ್ಮಲ್ಲಿ ಭರವಸೆ ಇಡುವಂತ ಮಕ್ಕಳಾಗಿ ಮಾರ್ಪಡಿಸ್ರಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.